ಶ್ರೀರಾಮನ್ನ ಬಿಜೆಪಿಯವರು ಯಾರು ಗುತ್ತಿಗೆಗೆ ತಗೊಂಡಿಲ್ಲ. ಹಾಗೇನೆ ಹಿಂದುತ್ವನು ಕೂಡ ಯಾವುದೇ ಪಕ್ಷಕ್ಕೆ ಗುತ್ತಿಗೆಯನ್ನು ಕೊಟ್ಟಿಲ್ಲ. ಡಾಕ್ಟರ್ ಅಂಬೇಡ್ಕರ್ ಅವರು ಹಿಂದುತ್ವವನ್ನ ತ್ಯಜಿಸಿ ಅವರು ಬುದ್ಧಿಸಮ್ಗೆ ಎಂಬ್ರೇಸ್ ಮಾಡಿರ್ತಕ್ಕಂಥದ್ದು ಅಂತ ಗೊತ್ತಾಗ್ತದೆ. ವಾಲ್ಮೀಕಿ ರಾಮಾಯಣ ಬರೆದಿದ್ರೆ ಶ್ರೀರಾಮನ್ ಪರಿಚಯ ಎಲ್ಲಿ ಬರ್ತಾ ಇತ್ತು? ಶ್ರೀರಾಮನ್ ಪರಿಚಯಿಸಿದಂಥ ವಾಲ್ಮೀಕಿದೇ ದೇವಸ್ಥಾನ ಇಲ್ಲ. ಅವರು ಪೂರ್ಣ ಎಲ್ಲ ಪ್ರತಿಯೊಂದು ಇಶ್ಯೂನಲ್ಲೂ ಕೂಡ ರಾಜಕಾರಣ ಮಾಡ್ತಕ್ಕಂಥದ್ದು, ರಾಜಕೀಯವಾಗೇ ಅದನ್ನು ನೋಡ್ತಕ್ಕಂಥದ್ದು ಸರಿಯಾದಂಥ ಕ್ರಮ ಆಗೋದಿಲ್ಲ. ಅಯೋಧ್ಯೆಯ ಶ್ರೀರಾಮ ದೇವಸ್ಥಾನದ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನು ತಾರತಮ್ಯ ಆಗಿದೆ, ಇದು ನಿಜಕ್ಕೂ ಕೂಡ ಯಾರು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಶ್ರೀರಾಮನ್ನ ಬಿಜೆಪಿಯವರು ಯಾರು ಗುತ್ತಿಗೆಗೆ ತಗೊಂಡಿಲ್ಲ. ಹಾಗೇನೆ ಹಿಂದುತ್ವನು ಕೂಡ ಯಾವುದೇ ಪಕ್ಷಕ್ಕೆ ಗುತ್ತಿಗೆಯನ್ನು ಕೊಟ್ಟಿಲ್ಲ. ನಾವು ಎಲ್ಲ ಹಿಂದೂಗಳೇ. ಆದರೆ ರಾಜಕಾರಣಕ್ಕೋಸ್ಕರ, ಓಟ್ಗೋಸ್ಕರ ಪದೇ ಪದೇ ಹಿಂದೂ ವಿರೋಧಿ ಸರ್ಕಾರ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಖಂಡಿಸ್ಬೇಕಾಗ್ತದೆ. ಅವರ ಪಕ್ಷದ ಸಿದ್ಧಾಂತ, ಅವರ ಪಕ್ಷದ ಕಾರ್ಯಕ್ರಮಗಳನ್ನು ಜನರಿಗೆ ತಿಳಿಸ್ಲಿ. ಆದರೆ ಹಿಂದುತ್ವವನ್ನು ಬಂಡವಾಳ ಮಾಡಿಕೊಂಡು ಬೇರೆಲ್ಲ ಹಿಂದೂಗಳಿಗೆ ಅವಮಾನ ಮಾಡ್ತಕ್ಕಂಥದ್ದು ಸರಿಯಾದ್ದಲ್ಲ. ನನಗೊಮ್ಮೊಮ್ಮೆ ಜ್ಞಾಪಕ ಬರೋದೇನಪ್ಪ ಅಂತ ಹೇಳಿದ್ರೆ, ಈ ರೀತಿಯ ಹಿಂದುತ್ವ ಹೆಸರನ್ನ ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದನ್ನ ನೋಡಿಯೇ ಡಾಕ್ಟರ್ ಅಂಬೇಡ್ಕರ್ ಅವರು ಹಿಂದುತ್ವವನ್ನ ತ್ಯಜಿಸಿ ಅವರು ಬುದ್ಧಿಸಮ್ಗೆ ಎಂಬ್ರೇಸ್ ಮಾಡಿರ್ತಕ್ಕಂಥದ್ದು ಅಂತ ಗೊತ್ತಾಗ್ತದೆ. ಈ ರೀತಿಯ ಹಿಂದುತ್ವದ ಪದ, ಹಿಂದುತ್ವವನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ಯಾವುದೇ ಪಕ್ಷದ ಮುಖಂಡರುಗಳಿಗೆ ಅದು ಶೋಭೆ ತರುವಂಥದ್ದಲ್ಲ ಅಂತೇಳಿ ನಾನು ಭಾವಿಸ್ತೇನೆ. ಆಯಿತು, ಹುಬ್ಳಿನಲ್ಲಿ ಅವನು ಅರೆಸ್ಟ್ ಮಾಡಿದ್ದಾರೆ. ಅವನ ಮೇಲೆ ಯಾವುದು 13-14 ಕೇಸ್ಗಳು ಸುಮಾರು ವರ್ಷಗಳಿಂದ ಇದ್ದಾವೆ. ಅವನನ್ನು ಬಂಧಿಸಿದ ಕ್ಷಣ ಎಲ್ಲ ಕರಸೇವಕರಿಗೆ ಬಂಧನೆ ಮಾಡ್ತಾರೆ ಅಂತಕ್ಕಂಥ ರೀತಿಯಲ್ಲಿ ಅದನ್ನ ಆಲ್ ಇಂಡಿಯಾ ಇಶ್ಯೂ ಮಾಡ್ತಕ್ಕಂಥದ್ದು ಪ್ರಯತ್ನ ಮಾಡ್ತಾರೆ. ಈ ರೀತಿಯ ಸಣ್ಣತನದ ರಾಜಕಾರಣ ಶೋಭೆಯನ್ನ ತರುವಂಥದ್ದಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಅವ್ರ ಮೇಲೆ ಇರ್ತಕ್ಕಂಥ ದೊಂಬಿ, ಕೊಲೆ ಕೇಸುಗಳು, ಮತ್ತೆ ಯಾವುದು ಮಟ್ಕಗಳು, ಮತ್ತೆ ಇದೆಲ್ಲ ಯಾವುದು ಅಬಕಾರಿ ಹುಬ್ಳಿ ಅಂತ ಹೇಳಿದ್ರೆ ಫೇಮಸ್. ಅದು ಕಬರಿಪೇಟೆ ಇದೆಲ್ಲ ಇದೆಯಲ್ಲ, ಹುಬ್ಳಿನಲ್ಲಿ ನಿಮ್ಗೆ ಯಾವ ಬ್ರ್ಯಾಂಡ್ ಬೇಕಾದ್ರೂ ಯಾವ ಬೇಕಾದ್ರೂ ಮಾಡಿಕೊಡ್ತಾರೆ. ಅದರಿಂದ ಅದು ಒಂದು ಕಬರಿಪೇಟೆ ಅಂತಕ್ಕಂಥದ್ದು. ಪಾಪ ಹೊರಟ್ಟಿಯವರು ನಾನು ಕೌನ್ಸಿಲಲ್ಲಿ ಇದ್ದಾಗ ಅದ್ರ ಬಗ್ಗೆ ಎಳೆಯಾಗಿ ಬಿಡಿಸಿ ಹೇಳ್ತಾ ಇದ್ರು. ಅದರಿಂದ ಅದು ಒಂದು ರೀತಿ ವರ್ಲ್ಡ್ ಫೇಮಸ್. ನಿಮಗೆ ಯಾವ ವರ್ಲ್ಡ್ ಬ್ರ್ಯಾಂಡ್ ಬೇಕಾದರೂ ತಯಾರು ಮಾಡಿಕೊಡೋ ಶಕ್ತಿ ಕಬರಿಪೇಟೆಯಲ್ಲಿ ಇರ್ತಕ್ಕಂಥವ್ರಿಗಿದೆ ಅಂತೇಳಿ ಹೇಳ್ತಾ ಇದ್ರು. ಅವರು ಪೂರ್ಣ ಎಲ್ಲ ಪ್ರತಿಯೊಂದು ಇಶ್ಯೂನಲ್ಲೂ ಕೂಡ ರಾಜಕಾರಣ ಮಾಡ್ತಕ್ಕಂಥದ್ದು, ರಾಜಕೀಯವಾಗೇ ಅದನ್ನು ನೋಡ್ತಕ್ಕಂಥದ್ದು ಸರಿಯಾದಂಥ ಕ್ರಮ ಆಗೋದಿಲ್ಲ. ಯಾರೇ ತಪ್ಪಿತಸ್ಥರಿರಲಿ, ಯಾರು ಏನೇ ಮಾಡಿದ್ರು ಕೂಡ ಆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದಕ್ಕೆ ಅವ್ರ ಸಹಕಾರ ಇರಬೇಕೇ ಹೊರತು ಆ ತಪ್ಪಿತಸ್ಥರ ವಿಚಾರದಲ್ಲಿ ರಾಜಕಾರಣಕ್ಕೆ ಬಳಸ್ಕೊಂಡು ಒಂದು ರೀತಿಯಲ್ಲಿ ಸಮಾಜದಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂತ ಹೇಳಿ ಅವರಿಗೆ ನಾನು ಹೇಳಲಿಕ್ಕೂ ಕೂಡ ಬಯಸ್ತೇನೆ. ಹಾಗೆಯೇ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ನಾವು ಹಿಂದೂಗಳು ಒಂದರಿಂದನೇ ದೇಶ ಕಟ್ಟಲಿಕ್ಕಾಗೋದಿಲ್ಲ. ಎಲ್ಲ ಧರ್ಮದ ಜನರನ್ನು ಕೂಡ ನಾವು ಸೇರಿಸ್ಕೊಂಡೇ ಈ ದೇಶ ಕಟ್ಟಿರ್ತಕ್ಕಂಥದ್ದು. ಇವತ್ತು ರಾಕೆಟ್ ಟೆಕ್ನಾಲಜಿ ಈ ದಿವಸನೂ ಕೂಡ ಪ್ರಚಲಿತ ಇರ್ತಕ್ಕಂಥ ಟೆಕ್ನಾಲಜಿ ಟಿಪ್ಪು ಟೆಕ್ನಾಲಜಿನೇ ಇರ್ತಕ್ಕಂಥದ್ದು. ಆ ರಾಕೆಟ್ ಟೆಕ್ನಾಲಜಿ ಟಿಪ್ಪು ಇಂದ ಇವತ್ತು ನಾವು ಅದನ್ನು ಅಭಿವೃದ್ಧಿ ಪಡಿಸ್ಕೊಂಡು ಹೋಗಿರ್ತಕ್ಕಂಥದ್ದು. ಹಾಗೆಯೇ ಅಬ್ದುಲ್ ಕಲಾಂ ಅವರು ಕೂಡ ಆ ರೀತಿ ಆ ಒಂದು ಟೆಕ್ನಾಲಜಿನ ಇಂಪ್ರೂವ್ಮೆಂಟ್ ಮಾಡಿದಂಥ ಒಬ್ಬ ಸೈಂಟಿಸ್ಟ್ ಇದ್ದಾರೆ. ಮತ್ತು ಜೊತೆಯಲ್ಲಿ ಅವರು ರಾಷ್ಟ್ರದ ಅಧ್ಯಕ್ಷರಾಗಿ ಕೂಡ ಒಂದು ಇಡೀ ಪ್ರಪಂಚದಲ್ಲೇ ಅವರು ಗೌರವವನ್ನು ಸಂಪಾದನೆ ಮಾಡಿ ಈ ರೀತಿಯ ನಿದರ್ಶನಗಳು ಎಲ್ಲ ಇರ್ತವೆ. ಆದ್ದರಿಂದ ನಾವು ಯಾವುದೋ ಒಂದೇ, ಈಗ ಗೋಡ್ಸೆ ಗಾಂಧಿ ಕೊಂದವರು ಅಂತ ಹೇಳ್ತೀವಿ, ಅವನು ಹಿಂದೂನೇ ತಾನೆ? ಗೋಡ್ಸೆ ಹಿಂದೂನೇ ತಾನೆ? ಅಂದರೆ ಪ್ರಕಾರ ಹಿಂದೂವಾದಿಯವರು. ಹಾಗೆ ಮಹಾತ್ಮ ಗಾಂಧಿಯವರು ಕೂಡ ಹಿಂದೂನೇ. ಅವರು ಸದಾಕಾಲ ರಾಮನ ಜಪ ಮಾಡ್ತಾ ಇದ್ದಂಥವ್ರು. ಅವ್ರು ಸಾಯೋವಾಗಲೂ ಕೂಡ ಹೇ ರಾಮ್ ಅಂತಾನೆ ಹೇಳಿ ಅವರು
ತನ್ನ ಉಸಿರನ್ನು ಚೆಲ್ದಂಥವ್ರು. ಹೀಗಿರುವಾಗ ರಾಮ ಎಲ್ರಿಗೂ ಬೇಕಿರೋನೇ ಹೊರತು ರಾಮನ ವಿರೋಧಿಗಳು ಯಾರೂ ಇಲ್ಲ. ಆದರೆ ನನ್ನ ಪ್ರಶ್ನೆ ಏನಂದರೆ, ಈಗ ನಮ್ಮೂರಿನಲ್ಲಿ ರಾಮನ ದೇವಸ್ಥಾನ ಇದ್ದಾವೆ, ನಿಮ್ಗೆ ಬೇಕಾದ್ರೆ ತೋರಿಸ್ತೇನೆ. ನಮ್ಮೂರು ರಾಮನ ದೇವಸ್ಥಾನ ಭಾಳ ಇತಿಹಾಸ ಇರ್ತಕ್ಕಂಥದ್ದು. ಅಲ್ಲಿನ ವಿಗ್ರಹನೂ ಕೂಡ ಎಷ್ಟೋ ದಶಕಗಳಲ್ಲ ಶತಮಾನಗಳ ಹಳೆ ವಿಗ್ರಹಗಳಿದ್ದಾವೆ. ಅವು ಹೆಚ್ಚು ನಾವು ಮೊದಲಿಂದನೂ ಕೂಡ ಸಣ್ಣ ಹುಡುಗರಿಂದನೂ ಕೂಡ ನಾವು ಅದಕ್ಕೆ ಹೆಚ್ಚು ಭಕ್ತಿಪೂರ್ವಕವಾಗಿ ನಡ್ಕೊಳ್ತೀವಿ. ನಾವು ಅಲ್ಲೋಗಿ ರಾಮನ ಪೂಜೆ ಮಾಡಿದ ಆ ಕ್ಷಣಕ್ಕೆ ನಮಗೆ ರಾಮ ಒಲಿಯುತ್ತಾನೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಅವನ ಆಶೀರ್ವಾದ ಇರುತ್ತೆ. ಏನು ಅಯೋಧ್ಯೆಗೆ ಹೋಗಿ ರಾಮನ ಪೂಜೆ ಮಾಡಬೇಕಾ? ಈಗ ಶ್ರೀರಾಮ ಎಲ್ರಿಗೂ ಸೇರಿದವನು, ಇವ್ರೊಬ್ಬರಿಗೆ ಅಲ್ಲ, ಗೊತ್ತಾಯ್ತಾ? ಇವರು ಈ ಥರ ವಿರೋಧ ಮಾಡಿದ್ರು, ನಾವು ಅದಕ್ಕೆ ಅವ್ರಿಗೆ ಯಾರಿಗೂ ಕರೆಯೋದಿಲ್ಲ ಅಂತಂದ್ರೆ ಹಂಗೆ ಬರ್ಕೊಳ್ಳಿ ಅವ್ರು, ನಮ್ದು ಏನದು ಅಡ್ಡಿ ಇಲ್ಲ ಅವರು. ಹಾಗೇನೆ ಶ್ರೀರಾಮನ್ನ ಪ್ರಪಂಚಕ್ಕೆ ಭೂಮಂಡಲಕ್ಕೆ ಪರಿಚಯಿಸಿದವ್ರು ಯಾರಪ್ಪ ಅಂದರೆ ವಾಲ್ಮೀಕಿ ರಾಮಾಯಣ ಬರೆದಿದ್ರೆ ಶ್ರೀರಾಮನ ಪರಿಚಯ ಎಲ್ಲಿ ಬರ್ತಾ ಇತ್ತು? ಶ್ರೀರಾಮನ್ ಪರಿಚಯಿಸಿದಂಥ ವಾಲ್ಮೀಕಿದೇ ದೇವಸ್ಥಾನ ಇಲ್ಲ. ಅದಕ್ಕೋಸ್ಕರ ನಾವು ಅಲ್ಲಿ ವಾಲ್ಮೀಕಿ ದೇವಸ್ಥಾನನೂ ಕೂಡ ಇದೇ ರೀತಿ ಶ್ರೀರಾಮನಿಗೆ ಏನು ಆದ್ಯತೆ ಕೊಟ್ಟು ನೀವು ಕಟ್ಟಿದ್ದೀರಿ ಅದೇ ರೀತಿ ವಾಲ್ಮೀಕಿ ದೇವಸ್ಥಾನನೂ ಕೂಡ ಅಯೋಧ್ಯೆಯಲ್ಲಿ ಕಟ್ಟಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಒತ್ತಾಯ ಇದೆ. ಆ ಒತ್ತಾಯಕ್ಕೆ ಮೋದಿಯವರು ಸ್ಪಂದಿಸಬೇಕು. ಇಲ್ಲದೇ ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಮಾಡ್ತೀವಿ, ಇಡೀ ದೇಶದಲ್ಲಿ ಹೋರಾಟ ಮಾಡ್ತೀವಿ. ಮಹಾತ್ಮ ಗಾಂಧಿಯವರು ಏನು ಪ್ರತಿಪಾದನೆ ಮಾಡ್ತಕ್ಕಂಥ ಹಿಂದುತ್ವ ಇತ್ತು ಅದು ಒಂದು ಭಾಗ ಇದೆ. ನಾವೆಲ್ಲ ಮಹಾತ್ಮ ಗಾಂಧಿ ಪ್ರತಿಪಾದನೆ ಮಾಡ್ತಕ್ಕಂಥ ಹಿಂದುತ್ವದ ವಾದಿಗಳು. ನಾವು ಹಿಂದೂ ಹೆಸರು ಹೇಳ್ಕೊಂಡು ಇವರೆಲ್ಲ ಗೂಡ್ಸೆಯನ್ನು ಇವರು ಗ್ಲೋರಿಫೈ ಮಾಡುವಂಥದ್ದು, ಮಹಾತ್ಮ ಗಾಂಧಿ ಫೋಟೋಕ್ಕೆ ಗುಂಡೋಡಿಸೋವಂಥದ್ದು, ಇವೆಲ್ಲ ದೇಶದ ನಾವು ಈಸ್ ದ ಫಾದರ್ ಆಫ್ ದಿ ನೇಷನ್ ಮಹಾತ್ಮ ಗಾಂಧಿ. ಪಾಪ ಅಂಥವ್ರಿಗೆ ಅವಮಾನ ಮಾಡುವಂಥ ಕೆಲಸ ಎಲ್ಲ ಇವ್ರು ಮಾಡ್ತಾರಲ್ಲ, ಇವರು ಸರಿನಾ ಇದು? ಆದ್ದರಿಂದ ಹಿಂದುತ್ವ ಅಂತಕ್ಕಂಥದ್ದು ಯಾವುದೇ ಪಕ್ಷಕ್ಕೆ ಜಾಗೀರಿ ಯಾರು ಕೊಟ್ಟಿಲ್ಲ. ಎಲ್ಲರೂ ಕೂಡ ಹಿಂದುತ್ವವಾದಿಗಳೇ, ನಾವೆಲ್ಲ ಹಿಂದೂಗಳೇ ನಾವೆಲ್ಲ. ಆದರೂ ಕೂಡ ನಾವು ಬೇರೆ ಸಮುದಾಯದವರನ್ನು, ಬೇರೆ ಧರ್ಮದವರನ್ನು ವಿರೋಧ ದ್ವೇಷ ಮಾಡದೇ ಇರತಕ್ಕಂಥ ಸಮನ್ವಯ ಸಹಬಾಳ್ವೆಯಿಂದ ಹೋಗ್ತಕ್ಕಂಥವ್ರು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.